ಪೇಷಂಟ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ ಇರೋ ತರ ಹೋಗ್ಬೋದು. ಪೇಷಂಟ್ಗೆ ಯಾವುದೇ ತರ ಎಮೋಷನ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಓಕೆನಾ? ಹೋಗ್ಬೋದು. ಪಾರ್ವತಿ, ಹೇಗಿದ್ಯಾ? ವಿಷಯ ಗೊತ್ತಾಗಿತ್ತು ನನ್ನ ಪ್ರಾಣ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಇಷ್ಟೆಲ್ಲ ಆದ್ಮೇಲೂ ನಾನಿನ್ನೂ ಬದುಕಿರ್ಬೇಕಾರಿ, ನಾನಿನ್ನೂ ಬದುಕಿರ್ಬೇಕಾ? ನಾನು ಡಾಕ್ಟರ್ ಹತ್ರ ನರ್ಸ್ ಹತ್ರ ಬೇಡ್ಕೊಂಡೇರಿ, ನನ್ನ ಉಳಿಸ್ಬೇಡಿ, ನನ್ಗೇನಾದ್ರೂ ಕೊಟ್ಟು ಸಾಯಿಸ್ಬೇಡಿ ಅಂತ. ಅವ್ರು ನನ್ನ ಮಾತೇ ಕೇಳಲಿಲ್ಲ, ನನ್ನ ಬದುಕಿಸ್ಬಿಟ್ರು. ಈ ಹಾಳಾದ ನರಕಕ್ಕೆ ಮತ್ತೆ ನನ್ನ ತಳ್ಬಿಟ್ರು. ಪಾರ್ವತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಏನ್ ಮಾತಾಡೋದಿಕ್ಕೆ ಇನ್ನೇನ್ರಿ ಉಳಿದಿದೆ? ನನ್ನ ಮಕ್ಕಳು ಅಪ್ಪಟ ಬಂಗಾರ ಅಂತ ಊರೆಲ್ಲ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿದ್ದೆ. ಆದ್ರೆ ಈ ಪಾಪಿ ಎಂತ ಕೆಲಸ ಮಾಡ್ಕೊಂಡು ಬಂದು ನಿಂತಿದ್ದಾಳೆ. ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ನನ್ಗೆ ಯಾಕೋ ಇವಳು ನನ್ನ ಮಗಳ ಅಂತ ನನ್ಗೆ ಅನುಮಾನ ಬರ್ತಿದ್ದೀರಿ. ಏನೋ ತಮಾಷೆಯಾಗಿ ಮಾತಾಡ್ತಾಳೆ. ಇವಳಿನ್ನು ಚಿಕ್ಕ ಮಗು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಇವಳು ಹೊಟ್ಟೆಲ್ ಒಂದ್ ಮಗುನ ಹೊತ್ಕೊಂಡ್ ಬಂದ್ ನಿಂತ್ಕೋತಾಳೆ ಅಂತ ನನ್ ಮನ್ಸ್ನಲ್ಲೂ ಅಂದ್ಕೊಂಡಿರ್ಲಿಲ್ಲ ರೀ. ಅಮ್ಮ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಬುದ್ಧಿ ಕೆಟ್ಟು ತಪ್ಪು ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಏಯ್, ನೀನ್ ನನ್ನ ಅಮ್ಮ ಅಂತ ಕರಿಬೇಡ. ಆ ಯೋಗ್ಯತೆ ನಿನ್ಗಿಲ್ಲ. ನೋಡು, ನಿನ್ ಮುಖ ನನಗ್ ತೋರಿಸ್ಬೇಡ. ಹೋಗಾಚೆ, ಹೋಗಾಚೆ. ಇವಳ ಆಚೆ ಹೋಗು ಅಂತ ಹೇಳಿ, ಆಚೆ ಹೋಗು ಅಂತ ಹೇಳಿ. ಪಾರ್ವತಿ, ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗುತ್ತಾ? ಏನೋ ಬುದ್ಧಿ ಕೆಟ್ಟು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸಿ ಅಂತ ಕೇಳ್ತಿದ್ದಾಳಲ್ವಾ? ನೋಡು, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಹೇಗ್ರಿ ಈ ರೀತಿ ಮಾತಾಡಕ್ಕೆ ನಿಮಗೆ ಮನ್ಸು ಬರುತ್ತೆ? ನನ್ನ ಮಕ್ಕಳು ಅಪ್ಪಟ ಬಂಗಾರ ಅಂತ ನಾನು ಊರೆಲ್ಲ ಹೇಳ್ಕೊಂಡು ಬಂದಿದ್ದೆ. ಅದು ನಿಮಗೂ ಗೊತ್ತಿದೆ ತಾನೆ. ನಿಮ್ಗೆ ಯಾಕೆ ಎಲ್ಲಿಂತಿದ್ದಾಳಲ್ಲ ಪಾಪಿ, ಇವಳಿಗೂ ಗೊತ್ತಿದೆ ತಾನೆ. ಇವಳು ಎಂತ ಕೆಲಸ ಮಾಡ್ಬಿಟ್ಟು ರೀ ಇವಳು. ಅಯ್ಯೋ, ನಮ್ಮ ಮರ್ಯಾದೆ ತೆಗೆದ್ಬಿಟ್ಟಲ್ಲ ರೀ. ನಮ್ ಕಾವ್ಯ ಗೊತ್ತಿದ್ದೋ ಗೊತ್ತಿಲ್ಲದನ್ನು ಯಾರನ್ನ ಒಬ್ಬರನ್ನ ಪ್ರೀತಿಸಿದ್ಲು. ನಮ್ ಮಗಳು ಒಂದಿನ ಆದ್ರೂ ನಮ್ಗೆ ಅವಮಾನ ಆಗೋ ರೀತಿ ನಡ್ಕೊಂಡಿದ್ದಾಳ ರೀ. ನೀವೇ ಹೇಳಿ. ನನ್ನ ಮಗಳು ಅರ್ಚನಾ ನನ್ನ ಹತ್ರ ಮಾತಾಡ್ತಿಲ್ಲ, ಆದ್ರೂ ಅವಳು ಯಾವತ್ತೂ ನಮಗೆ ಕೆಟ್ಟ ಹೆಸರು ತರಲಿಲ್ಲ. ನಮ್ಮಿಬ್ರು ಹೆಣ್ಮಕ್ಳು ಒಳ್ಳೆಯವರೇ ಕಣ್ರಿ. ಆದ್ರೆ ಶಿವಡ್ಗೆ ಆಕ್ರಿ ಬಂತು ಇಂಥ ದರಿದ್ರ ಬುದ್ಧಿ. ಅದು ಹೋಗಿ ಹೋಗಿ ನಮ್ ಕುಟುಂಬಕ್ಕೆ ಆಗ್ತಲೇ ಇರೋರ್ ಜೊತೆಲಿ. ಅಷ್ಟಕ್ಕೂ ಅವನು ಎಂತವನು ಗಾಂಜಾ ಕೇಸ್ನಲ್ಲಿ ಜೈಲ್ಗೆ ಹೋದವನು. ಅವರಮ್ಮ ಕೂಡ ಗಾಂಜಾ ಕೇಸ್ನಲ್ಲಿ ಜೈಲ್ಗೆ ಹೋದವಳು. ಅಂತ ಪೊರ್ಕಿ ಜೊತೆ ಈ ನಾಯಿ ಸಂಬಂಧ ಇಟ್ಕೊಂಡಿದ್ದಾಳಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನಿನ್ನು ಬದುಕಿರ್ಬೇಕಾ? ಹೇಳ್ರಿ, ನಾನಿನ್ನು ಬದುಕಿರ್ಬೇಕಾ? ಅಮ್ಮ, ಅಳ್ಬೇಡ ಅಮ್ಮ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ, ಸಮಾಧಾನ ಮಾಡ್ಕೋ. ಅಯ್ಯೋ, ಹಾಗಾದ್ರೂ ಸಾವು ಬಂದು ನನ್ನ ಹೊತ್ಕೊಂಡು ಹೋಗ್ಲಿ. ಈ ಪಾಪಿಗೋಸ್ಕರ ಅರ್ಚನಾ ಮನೆಗೆ ಹೋಗಿ ನನ್ನ ಅಳಿಯ ಮಗಳನ್ನ ಬಾಯಿ ಬಂದಂಗೆಲ್ಲ ಅಂದೆ. ನನ್ನ ಮಗಳು ಅಪ್ಪಟ್ಟ ಬಂಗಾರ, ಅವಳ ಮೇಲೆ ಆರೋಪ ಹೊರಿಸಿದಿರಲ್ಲ ಅಂತ ನನ್ನ ಚಿಂದಂತ ಅಳಿನಿಗೆ ಶಾಪ ಹಾಕಿ ಮಣ್ ತೋರ್ಬಿಟ್ಟು ಬಂದಲ್ಲೇ, ಮಣ್ ತೋರ್ಬಿಟ್ಟು ಬಂದೆ. ಎಲ್ಲ ವಿಷಯ ಇವಳು ಗೊತ್ತಿದೆ ಅಲ್ವಾ? ಆದ್ರೆ
ನಮ್ಮ ಹತ್ರ ಎಲ್ಲಾನು ಮುಚ್ಚಿಟ್ಬಿಟ್ಲಲ್ ಬರೀ ಎಲ್ಲ ಮುಚ್ಚಿಟ್ಬಿಟ್ಲು. ಆ ಪಾಪಿ ಇವಳ ಯಾಮಾರಿಸಿ ಅನ್ಯಾಯವಾಗಿ ಇವಳನ್ನ ಬಲಿ ಪಶು ಮಾಡ್ಬಿಟ್ಟ. ಇಷ್ಟೆಲ್ಲ ಆದ್ಮೇಲೂ ನಾವಿನ್ನು ಬದುಕಿರ್ಬೇಕ? ಅಯ್ಯೋ ದೇವ್ರೇ, ಅಯ್ಯೋ. ಇಲ್ಲ ರೀ, ಇಲ್ಲ, ನಮ್ ಕುಟುಂಬದವ್ರೆಲ್ಲಾರು ಪ್ರಾಣ ಕಳ್ಕೊಂಬಿಡೋಣ. ಇದ್ ಬಿಟ್ರೆ ನಮಗ್ ಬೇರೆ ದಾರಿನೇ ಇಲ್ಲ. ಬದುಕೋಕ್ಕಾಗಲ್ಲ ರೀ ನಾವು. ಏಯ್, ಮಾಡೋದೆಲ್ಲ ಮಾಡ್ಬಿಟ್ಟು ಮುಂದೆ ಬಂದ್ ನಿಂತಿದ್ಯಾ? ವಿನೋದ, ದುಡುಕ್ಬೇಡವೋ? ನಾನು ಕೂಡ ಆಸ್ಪತ್ರೆ ಅಂತ ನೋಡ್ದೆ ಅವಳಿಗೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದೀನಿ ಕಣೋ. ನೀನ್ ಬೇರೆ ರಗಳೆ ಮಾಡಬೇಡ, ಸ್ವಲ್ಪ ಸಮಾಧಾನವಾಗಿರು. ಏನಿದು, ಎಲ್ಲರೂ ಸೇರ್ಕೊಂಡು ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಏನ್ ಹೇಳಿದ್ದಾರೆ? ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿಲ್ವಾ? ಎಲ್ಲೂ ನಡೀರಿ. ಸಾರಿ ಸಿಸ್ಟರ್, ಹೊರಗಡೆ ಹೋಗ್ತೀವಿ. ಪಾರ್ವತಿ, ಅಳಬೇಡವೆ. ನೋಡು, ನೀನತ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಕಣೆ. ಅಳಬೇಡ, ಸಮಾಧಾನ ಮಾಡ್ಕೋ. ಸರಿ ಸರಿ, ನಡೀರಿ, ಎಲ್ಲರೂ ನಡೀರಿ. ಏಯ್, ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಮ್ ಕುಟುಂಬದ ಮಾನನ ಹರಾಜ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ನೀನ್ ನನ್ ಜೊತೆ ಸಂಸಾರ ಮಾಡ್ತಾ ಇದ್ದೀಯಾ. ನಿನ್ನಂತ ಕೆಟ್ಟವಳನ್ನ ಮದುವೆ ಮಾಡ್ಕೊಂಡ್ನಲ್ಲ ಅಂತ ನನ್ಗೆ ಅಸಹ್ಯ ಆಗ್ತಾ ಇದೆ. ರೀ, ಸಾಕ್ ನಿಲ್ಸೆ. ಇನ್ಮೇಲೆ ನಿನ್ ನೆರಳು ಕೂಡ ನಮ್ ಮನೆ ಮೇಲೆ ಬೀಳ್ಬಾರ್ದು. ಹೋಗ್ ನಿಮ್ ಅಮ್ಮನ ಮನೆಗೆ ಈಗ್ಲೇ. ನೋಡಿ ಮಾವ ಹೇಗ್ ಮಾತಾಡ್ತಿದ್ದಾರೆ ಅಂತ. ನೋಡೋ ವಿನೋದ, ಏನಾದ್ರೂ ಅಪ್ಪ, ನೀವು ನನ್ನ ಸಮಾಧಾನ ಮಾಡಬೇಡಿ, ತಡಿಬೇಡಿ. ಹೋಗಿ ಈಗ್ಲೇ. ಅಣ್ಣ, ಇದಕ್ಕೂ ಅದಕ್ಕೆಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ನೀನೇನ್ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಕೆ ಅದಕ್ಕೆ ನನ್ನ ಬೈದ್ರು. ಓ, ಹಾಗಾದ್ರೆ ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಏನೇ, ನೀನ್ ನನ್ಗೆ ಒಳ್ಳೆ ಹೆಂಡತಿ ಆಗಿದ್ದಿದ್ರೆ, ನಮ್ಮನೆ ಒಳ್ಳೆ ಸೊಸೆ ಆಗಿದ್ದಿದ್ರೆ ಈ ವಿಷಯ ಗೊತ್ತಾದ ಕೂಡಲೇ ನಮ್ಮ ಹತ್ರ ಹೇಳ್ತಾ ಇದ್ದೆ. ಇದನ್ನ ಹೇಳ್ದೆ ಮುಚ್ಚಿಟ್ಟಿದ್ದೀಯಾ ಅಂದ್ರೆ ಏನೋ ಕುತಂತ್ರ ಮಾಡ್ತಿದ್ಯಾ ಅಂತ ತಾನೇ ಅರ್ಥ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ವಿಷಯ ಗೊತ್ತಾದ್ರೆ ನೀವೆಲ್ಲ ನೊಂದ್ಕೋತೀರಾ ಅಂತ ಹೇಳಿಲ್ಲ ಅಷ್ಟೇ. ನಾಟಕ ಆಡ್ಬೇಡ್ವೆ. ನೀವಿಬ್ರು ಸೇರ್ಕೊಂಡು ಏನೋ ಕುತಂತ್ರ ಮಾಡ್ತಾ ಇದ್ದೀರಾ. ಈ ಮನೇಲಿ ಏನೇನ್ ನಡೆದ್ರು ಎಲ್ಲ ನನ್ ಮೇಲೆ ಸಂದೇಹ ಪಡ್ತಾರೆ. ಸತ್ಯವಾಗ್ಲೂ ನಿಮ್ಗೆ ಹೇಗ್ ವಿಷಯ ಗೊತ್ತಾಯ್ತೋ ನನಗೂ ಹಾಗೆ ಗೊತ್ತಾಗಿದ್ದು. ನನ್ನ ನಂಬಿ ಮಾವ. ಏಯ್, ನಾಟಕ ಆಡ್ಬೇಡ್ವೆ. ಇನ್ ಮುಂದೆ ನಿನ್ಗೂ ನಮ್ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೋಗಿ ಆಚೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೋಗಾಚೆ. ಸಾಕು, ನಿಲ್ಸು. ಯಾವಾಗ್ಲೂ ದುಡುಕ್ಬಾರ್ದು. ಜಯಂತಿ, ನಿನ್ ಮನೆಗೆ ಹೋಗಮ್ಮ. ಯಾವ ಮನೆಗಪ್ಪ? ನಮ್ಮನೆ ಕಣೋ. ಅಪ್ಪ, ನಮ್ಮನೆಗೆ ಹೋಗ್ಬೇಡ ಅಂತ ನಾನು ಹೇಳ್ತಾ ಇದ್ರೆ ನಮ್ಮನೆಗೆ ಹೋಗುವಂತ ನೀವು ಹೇಳ್ತಾ ಇದ್ದೀರಾ? ನೀನು ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿದ್ ಬಿಡು. ಇರೋ ಸಮಸ್ಯೆ ಸಾಲ್ದು ಅಂತ ನೀನ್ ಬೇರೆ ಹೊಸ ಸಮಸ್ಯೆನ ಸೃಷ್ಟಿ ಮಾಡಬೇಡ. ಇವಳ ಜೊತೆ ಸಂಸಾರ ಮಾಡಿ ಒಂದು ಮಗುಗೆ ಜನ್ಮ ಕೊಟ್ಟಿದ್ಯಾ. ಈಗ ಹೋಗು ಅಂದ್ರೆ ಅಲ್ಲ ಕಣೋ. ಇವಳು ಹೋದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡಿದ್ಯಾ? ಜಯಂತಿ, ನೀನ್ ಪ್ರಿಯಾನ್ ಕರ್ಕೊಂಡು ಮನೆಗೆ ಹೋಗಮ್ಮ. ನೋಡು, ಇಲ್ಲ ಅಂದ್ರೆ ನಿಮ್ಮತ್ತೆ ಇವಳನ್ನ ನೋಡಿ ಟೆನ್ಷನ್ ಮಾಡ್ಕೊಂತಾಳೆ. ಏನೇ ಮಾತಾಡೋದಿದ್ರು ನಿಮ್ಮತ್ತೆ ಮನೆಗೆ ಬಂದ್ಮೇಲೆ ಮಾತಾಡೋಣ. ಅಪ್ಪ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀನ್ ಇನ್ನೇನು ಹೇಳ್ಬೇಡ, ಸುಮ್ಮನೆ ನಿಂತ್ಕೋ. ಜಯಂತಿ, ನೀವಿಬ್ರು ಹೊರಡಿಮ್ಮ. ಸರಿ ಮಾವ, ನಡಿ ಪ್ರಿಯಾ. ಈಗ ಏನಾಯ್ತು ಅಂತ ಅಳ್ತಿದ್ಯಾ? ನೀನು ಅಳ್ತಿರೋದು ನೋಡಿದ್ರೆ ನಂಗೆ ತುಂಬ ನೋವಾಗ್ತಿದೆ. ನೋಡ್ರಾಣಿ, ಮುಟ್ಟಬೇಡ ನೀನು. ಎಲ್ಲದಕ್ಕೂ ಕಾರಣ ನೀನೇ. ನಾನೇನು ಮಾಡಿದೆ? ಯಾರು ನಿನ್ನೆ ಹೆಣ್ಣು ಕೇಳ್ಕೊಂಬಂದ್ರು, ನಿಮ್ಮನ್ನವ್ರು ಅದನ್ನು ಓಕೆ ಅಂದರು. ನೀನೇನು ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಯಾವ ರೀತಿ ಕಾರಣ ಆಗ್ತೀನಿ? ಮಾತಾಡ್ಬೇಡ. ಎಲ್ಲದಕ್ಕೂ ಕಾರಣ ನೀನೇ. ನನ್ನ ಪಾಡಿಗೆ ನಾನು ಓದು, ನನ್ನ ಮನೆ ಅಂತ ಇದ್ದೆ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ಇಲ್ಲಾಂದ್ರೆ ಬದುಕೋದಿಲ್ಲ ಅಂತ ಹೇಳಿ ವಿಷ ಕುಡಿದು ನಾನು ಐ ಲವ್ ಯು ಹೇಳೋ ಹಾಗೆ ಮಾಡಿದೆ. ನನಗೋಸ್ಕರ ನಿನ್ನ IAS ಆಸೆನ ಬಲಿ ಕೊಟ್ಟೆ. ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ.
ಪರಿಸ್ಥಿತಿಗೆ ನೀನೇ ತಾನೇ ಕಾರಣ. ಈಗ ಒಂದೇ ಒಂದ್ ನಿಮಿಷ ಕೂಡ ನೆಮ್ಮದಿಯಿಂದ ಇರೋಕ್ಕಾಗ್ತಾ ಇಲ್ಲ. ಪ್ರತಿ ನಿಮಿಷನೂ ನಾನು ಒದ್ದಾಡ್ತಾ ಇದ್ದೀನಿ. ಏನೋ ಒಂದ್ ರೀತಿ ನನಗೆ ಭಯ ಕಾಡ್ತಾ ಇದೆ. ನಾಳೆ ಏನಾಗುತ್ತೋ ನಾಡಿದ್ದು ಏನಾಗುತ್ತೋ ಅನ್ನೋ ಭಯದಿಂದ ಕಾಲ ಕಳೀತಾ ಇದ್ದೀನಿ. ಓದೋದ್ರಲ್ಲಿ ಮಾತ್ರ ಅಲ್ಲ, ಬೇರೆ ಯಾವ್ದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲದಕ್ಕೂ ನೀನೇ ತಾನೇ ಕಾರಣ. ಯಾಕೋ ನನ್ನ ಹಿಂದೆ ಬಂದೆ? ಯಾಕಾದ್ರೂ ನೀನ್ ನನ್ನನ್ನ ಪ್ರೀತಿ ಮಾಡ್ದೆ? ಯಾಕೋ ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟ ಹಾಗೆ ಮಾಡ್ದೆ? ನಾನು ನೇರವಾಗಿ ಕೇಳ್ತೀನಿ, ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳ್ತೀಯಾ? ಹೌದು, ನೀನ್ ಮಾತ್ರ ಕಾರಣ. ಆರಂಭದಿಂದಲೂ ನೀನ್ ನನಗ್ ಫ್ರೆಂಡ್ ಆಗಿರ್ತಿದ್ರೆ, ಓದೋದ್ರಲ್ಲಿ ನೀನ್ ನನಗ್ ಪೈಪೋಟಿ ಮಾಡದೇ ಇದ್ದಿದ್ರೆ, ನೀನ್ ನನ್ನ ಲವ್ ಮಾಡದೇ ಇದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾನು ನೆಮ್ಮದಿಯಾಗಿರ್ತಾ ಇದ್ದೆ. ನಮ್ಮ ಅಣ್ಣನ್ಗೆ ನಂಬಿಕೆ ದ್ರೋಹ ಮಾಡ್ತಾ ಇರ್ಲಿಲ್ಲ. ಜೀವನದಲ್ಲಿ ನಾನು ಸುಳ್ಳೇ ಹೇಳ್ತಾ ಇರ್ಲಿಲ್ಲ. ಈಗ ಇದಕ್ಕೆಲ್ಲ ನೀನೇ ತಾನೇ ಕಾರಣ. ಹಾಗಾದ್ರೆ ನಿನ್ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿನೇ ಏನು ತಿಳ್ಕೊಂಡಿದ್ಯಾ? ಎಲ್ಲ ನಾನೇ ಕ್ರಿಯೇಟ್ ಮಾಡ್ದೆ ಅಂತ ಹೇಳ್ತಿದ್ಯಾ? ನಿನ್ ಮನಸ್ಸಾಕ್ಷಿಗೆ ಹೇಳು ರಾಣಿ, ನನ್ನ ಮೇಲೆ ನಿಂಗೆ ಲವ್ ಇಲ್ವಾ? ಹೇಳು ರಾಣಿ, ನಾನು ಈ ನಿಮಿಷದಲ್ಲಿ ಬಿಟ್ಟು ಹೋಗ್ಬಿಡ್ತೀನಿ. ಸತ್ತೋಗ್ತೀನಿ ಅಂತ ಮತ್ತೆ ಯಾವತ್ತೂ ಹೆದರ್ಸೋದಿಲ್ಲ. ಈ ಜನ್ಮದಲ್ಲಿ ಮತ್ತೆ ಯಾವುದು ಡಿಸ್ಟರ್ಬ್ ಮಾಡೋದಿಲ್ಲ. ನಾನು ಹೊಟ್ಟೋಗ್ತೀನಿ. ಹೇಳು ರಾಣಿ. ಸಾಧ್ಯ ಇಲ್ಲ, ಅದು ಮಾತ್ರ ನನ್ನಿಂದ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಣೋ. ನನ್ನ ಮನ್ಸ್ಫೂರ್ತಿ ನೀನೇ ತುಂಬಿಕೊಂಡಿದೀಯ ಆಕಾಶ್. ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ. ನೀನಿನ್ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಆಕಾಶ್. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಆಕಾಶ್. ನನಗೆ ಸಾಕು ರಾಣಿ, ನಿನ್ನ ಮನಸ್ಸಲ್ಲೂ ಲವ್ ಇದೆ. ನಾನು ಇದನ್ನು ತಿಳ್ಕೊಳ್ಳೋಕ್ಕೆ ಆ ರೀತಿ ಕೇಳಿದ್ದು. ಒಂದು ವಿಷಯ ತಿಳ್ಕೊ, ಇಬ್ಬರ ಮನಸ್ಸಲ್ಲೂ ಲವ್ ಇದೆ. ಇಬ್ರು ಕೂಡ ಒಬ್ರನ್ನ ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ. ಮನಸ್ಸಲ್ಲಿ ಲವ್ ಇದ್ರೆ ಮಾತ್ರ ಸಾಲದು, ಅದನ್ನ ಗೆಲ್ಲಕ್ಕೆ ಹೋರಾಟನೂ ಮಾಡಬೇಕು. ನಾನಿದ್ದೀನಿ, ನೀನು ಭಯ ಪಡಬೇಡ. ನಾನು ಹೇಗೆ ಭಯ ಪಡದೆ ಇರೋಕ್ ಸಾಧ್ಯ ಆಕಾಶ್? ನಾನ್ ನಮ್ಮ ಅಣ್ಣನ ಹತ್ರ ಇದುವರೆಗೂ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಆಕಾಶ್. ನಿನ್ ಮೇಲೆ ನನಗೆ ಯಾವಾಗ ಲವ್ ಶುರು ಆಯ್ತೋ ಅವಾಗಿಂದ ಅವ್ರ ಹತ್ರ ನಾನು ಸುಳ್ಳು ಹೇಳಕ್ ಶುರು ಮಾಡಿದ್ದೀನಿ. ನಾನು ಲವ್ ಮಾಡ್ತಿರೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಸಹಿಸ್ಕೊಳ್ಳೋದಿಲ್ಲ ಆಕಾಶ್. ನನ್ನ ಮೇಲೆ ಅವರು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನ ಭವಿಷ್ಯದ ಬಗ್ಗೆ ಅವ್ರು ಏನೇನೋ ಕನಸನ್ನ ಕಂಡಿದ್ದಾರೆ. ಅವ್ರಿಗೆ ನಾನು ಮೋಸ ಮಾಡ್ತಿದ್ದೀನೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಆಕಾಶ್. ನಾಳೆನೋ ನಾಡಿದ್ದೋ ರಂಗರಾಜ್ ಸರ್ ಹುಡುಗನ್ ಕರ್ಕೊಂಬಂದು ನಿಲ್ಲಿಸ್ತಾರೆ. ಆಗ ನಾನು ಅವ್ರ ಎದುರಿಗೆ ಏನು ಮಾತಾಡಕ್ ಆಗೋದಿಲ್ಲ. ನಾನು ಏನ್ ಮಾಡ್ಲಿ ಆಕಾಶ್? ಸರಿ ರಾಣಿ, ನೀನು ಭಯ ಪಡಬೇಡ. ನಾನು ಇದಕ್ಕೊಂದು ನಿರ್ಧಾರ ಮಾಡ್ತೀನಿ. ಏನ್ ಮಾಡ್ತೀಯಾ? ನಮ್ಮಿಬ್ಬರ ಬದುಕಿಗೆ ಯಾವ್ದು ಒಳ್ಳೆಯದೋ ಅದನ್ನ ಮಾಡ್ತೀನಿ. ನನ್ನ ಮೇಲೆ ನಿಂಗೆ ನಂಬಿಕೆ ಇದೆಯಲ್ವಾ? ನೋಡು ರಾಣಿ, ನಿನಗೆ ಮದುವೆ ಅಂತ ಆದರೆ ಅದು ನನ್ನ ಜೊತೆ ಮಾತ್ರ. ನೀನು ಧೈರ್ಯವಾಗಿರು. ಸರಿ, ನೀನಿನ್ನು ಹೊರಡು. ನನ್ನ ಮನ್ಸಿಗೆ ಈಗ ನೆಮ್ಮದಿ ಆಯ್ತು ಆಕಾಶ್. ಸರಿ, ನಾನು ಹೊರಡ್ತೀನಿ. ಏನೋ ನಮ್ಮ ಬದುಕಿಗೆ ಯಾವ್ದು ಒಳ್ಳೇದು ಅದನ್ನ ಮಾಡ್ತೀನಿ ಅಂದಿಯಲ್ಲ, ಏನ್ ಮಾಡ್ತೀಯಾ? ನಾಳೆನೇ ಅಪ್ಪ ಅಮ್ಮನ ಕರ್ಕೊಂಡೋಗಿ ಹೆಣ್ಣು ಕೇಳ್ತೀನಿ. ಏನು ದಿಢೀರಂತ ಇಂಥ ನಿರ್ಧಾರ ತಗೊಂಡೆ? ಬೇರೆ ದಾರಿ ಇಲ್ಲ ಕಣೋ. ಲೇಟ್ ಮಾಡಿದ್ರೆ ರಾಣಿಗೆ ಬೇರೆ ಹುಡುಗ ಜೊತೆ ನಿಶ್ಚಯ ಆಗೋಗುತ್ತೆ. ಅದು ಸರಿ ಕಣೋ. ಈಗ ದಿಢೀರಂತ ಅಪ್ಪ ಅಮ್ಮನವ್ರ ಮನೆಗೆ ಕರ್ಕೊಂಡೋದ್ರೆ ಏನಾಗತ್ತೆ ಗೊತ್ತಾ ನಿಂಗೆ? ಬೇರೆ ರೀತಿ ಸಮಸ್ಯೆ ಶುರು ಆಗತ್ತೆ ಕಣೋ. ಇಲ್ಲ ಕಣೋ, ರಾಣಿ ಅವ್ರ ಅಣ್ಣನ ಬಗ್ಗೆ ತುಂಬ ಒಳ್ಳೆ ರೀತಿ ಹೇಳಿದಾಳೆ. ಅಂಥವ್ರು ನಮ್ಮ ಅಪ್ಪ ಅಮ್ಮನ ಹತ್ರನೂ ಒಳ್ಳೆ ರೀತಿ ನಡ್ಕೋತಾರೆ. ನಂಗೆ ನಂಬಿಕೆ ಇದೆ, ನಮ್ಮ ಪ್ರೀತಿನ ಒಪ್ಕೊಂಡು ಖಂಡಿತ ನಮ್ಮಿಬ್ಬರನ್ನ ಒಂದು ಮಾಡ್ತಾರೆ. ಅವ್ರ ಮನೆಗೆ ಹೆಣ್ ಕೇಳಕ್ ಬರ್ತೀವಿ ಅನ್ನೋ ವಿಷಯನ ರಾಣಿ ಹತ್ರ ಹೇಳ್ಬೋದಾಗಿತ್ತಲ್ಲೋ? ಹೇಳ್ಬೋದಾಗಿತ್ತು. ಹೇಳಿದ್ರೆ ಅವ್ರ ಅಣ್ಣನ ಭಯದಿಂದ ಬೇಡ ಅಂತಿದ್ಲು. ಅದಕ್ಕೆ ಹೇಳ್ದೆ ಹೋಗ್ತಿದ್ದೀನಿ. ಎನಿವೆ, ಆಲ್ ದಿ ಬೆಸ್ಟ್ ಕಣ. ಥ್ಯಾಂಕ್ಸ್ ಕಣೋ.